ಕಲ್ತಿದ್ವಿ. ಯಾಕಂದ್ರೆ ಗೊತ್ತಾಗುತ್ತೆ ಯಾರು ಈ ವ್ಯಕ್ತಿ ಪಾಪ ಇಲ್ಲಿಂದ ಎಷ್ಟೋ ಜನಕ್ಕೆ ಪ್ರಮೋಷನ್ ಮಾಡ್ಕೊಂಡು ಎಲ್ಲರೂ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ನಮ್ಮೂರು ನಮ್ ಜೊತೆ ಬೆಳೀಲಿ ಪಾಪ, ಅವರು ಚೆನ್ನಾಗಾಗ್ಲಿ. ಯಾವ್ದೋ ಒಂದು ನೆಗೆಟಿವ್ ಅನ್ಸಲ್ಲ, ಆಯ್ತು ಮುಂದೆ ಬಂದ್ಬಿಟ್ರೆ ಏನೋ 3-4 ದಿವಸ ಹಾಕೊಂಡು ನಾನು ಜನರಲ್ ಆಗಿ ಹೇಳ್ತಾರೆ 3-4 ದಿವಸ ನಮ್ನ ನೆಗೆಟಿವ್ ಮಾಡ್ಬೋದು ಅಷ್ಟೇ. ಬಟ್ ಯಾಕೆ ತಲೆ ಕೆಡಿಸ್ಕೊಂಡ್ರ? ಏನ್ ಒಳ್ಳೇದ್ ಮಾಡ್ತಾ ಇರ್ತಾರೆ, ಅವ್ರು ನಿಮ್ಗೆ ಅಷ್ಟು ಒಳ್ಳೇದ್ ಮಾಡೋದಕ್ಕೆ ಏನೋ ಕೆಟ್ಟದಲ್ಲಿ ಬಂದಿದೆ, ಮುಂದೆ ಬಂದು ನಿಂತ್ಕೊಂಡು ಮಾಡಿ. ಮಾಡಕ್ಕೂ ಆಗಲ್ಲ, ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಏನ್ ಲೆಕ್ಕ ಇರುತ್ತೆ ತಲೆ ಕೆಡಿಸ್ಕೊಂಡು. ಹೇಗೂ ಅಷ್ಟು ನೆಗೆಟಿವ್ ಸಹ ಬಂದಿದೆ. ಯಾಕೆ ಹೋಗ್ತಿದ್ದೀರಾ ಅವ್ರ ಹತ್ರ ಅಂತ ಇನ್ನು ಇವ್ರು ಮಾತ್ರ ಹೋಗಲ್ಲ. ಈಗ ನಾನ್ ಮಾತ್ರ ಹೋಗಿದ್ದೀನಿ ಅಂತ ಬಂದಿದ್ರೆ ಬರ್ಬೇಕಿತ್ತು. ಅಂದ್ರೆ ಯಾರು ಬಂದಿಲ್ಲ, ಇವಾಗ ಹೇಳ್ತಾರಲ್ಲ ಅವ್ರು ಬರ್ಬೇಕಿತ್ತು, ಮುಂದೆ ಬಂದು ಮಾಡ್ಬೇಕಿತ್ತು. ಯಾಕಂದ್ರೆ ಆ ವ್ಯಕ್ತಿ ನಾನು ಮುಂದೆ ಹೇಳೋದು, ವ್ಯಕ್ತಿ ಸುಮಾರು ಜನಕ್ಕೆ ಮಾಡೋದು ಏನೋ ಒಂದು ಕೆಟ್ಟ ಕೇಡುಗಳೇ ಯಾರ ಜನ ಏನ್ ಅದು ಇವತ್ಗೂ ಅದು ನ್ಯಾಯದಲ್ಲೇ ಇದೆ, ಜುಡಿಷಿಯಲ್ ಕಸ್ಟಡಿ. ಸೊ ಅದು ಅದ್ರ ಮೇಲೆ ಬಿಟ್ಟಿರುತ್ತೆ. ನ್ಯಾಯ ಇದೆ ಅದಕ್ಕೆ ತೀರ್ಪು ಕೊಡೋಕೆ. ತಪ್ಪು ಇವಾಗಲೇ ಇವಾಗೇನು ಅಪರಾಧಿ ಅಂತ ತಿಳ್ಕೊಳ್ಳೋದಿಲ್ಲ. ಸೊ ಅದು ಗೊತ್ತಿಲ್ಲ ಯಾಕೆ ಎಲ್ಲರೂ ಹಿಂಜರ್ಕೊಂಡು ನಾನ್ ಮಾತ್ರ ಹೋದ್ರೆ ಆಯ್ತು, ಅವರೇ ಮುಂದೆ ಬಂದು ಮಾಡ್ಬೇಕಿತ್ತಲ್ವ, ಯಾರು ಮುಂದೆ ಬರಲಿಲ್ಲ. ಸೊ ಆ ಯಪ್ಪನ್ ನಮ್ ಗುಣ ಇದೆ ಮೇಡಮ್, ಸಹಾಯವರೆಗೂ ಇರ್ತೀವಿ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ನಾನು ದರ್ಶನ ನಾನು ಯಾವತ್ತೂ ಇಲ್ಲಿಂದ ಇಷ್ಟಪಡೋನಲ್ಲ, ನಾನು ಇಲ್ಲಿಂದ ಇಷ್ಟಪಡೋದು. ಸೊ ನಾನು ಇವತ್ತು ಅಂತಲ್ಲ, ಇವತ್ತೇ ಆಗಿರ್ಬೋದು, ಮುಂದಕ್ಕೆ ಆಗಿರ್ಬೋದು, ನಾಳೆನೇ ಆಗಿರ್ಬೋದು, ನಾನು ಸಹಾಯ ದರ್ಶನ